ಹಾಯ್ ಫ್ರೆಂಡ್ಸ್, ಗಾರ್ಡನ್ ಹಾಬಿಗೆ ಸ್ವಾಗತ. ಈಗ ತುಂಬ ಮಳೆಗಾಲ ಶುರುವಾಗಿದೆ. ಇಲ್ಲಿ ಮಳೆಗಾಲದಲ್ಲಿ ನಮ್ಮ ಮನೆಗೆ ಯಾವೆಲ್ಲ ಅತಿಥಿಗಳು ಬಂದಿದ್ದಾರೆ ಮತ್ತು ನನಗೆ ಕೆಲವರೆಲ್ಲ ಗಿಡಗಳನ್ನು ಕೊಟ್ಟಿದ್ದಾರೆ, ಯಾರ್ಯಾರು ಯಾವ ಯಾವ ಗಿಡಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಹಾಗಾದರೆ ಬನ್ನಿ. ಇಲ್ಲಿ ನೋಡಿ, ಆಮೆ ಬಂದಿದೆ. ಇದು ಪ್ರತಿ ವರ್ಷ ಕೂಡ ಬರ್ತದೆ. ಇದರಲ್ಲಿ ಕೆಲವು ವೆರೈಟಿ ಬರ್ತದೆ ನಮ್ಮ ಕಡೆ. ಈ ಸಲ ಬಂದ ಫಸ್ಟ್ ಆಮೆ ಇದು. ಇಲ್ಲಿ ನೋಡಿ, ನಮ್ಮ ಗಿಡದಲ್ಲಿ ಮಲ್ಬೇರಿ ಆಗಿದೆ. ತುಂಬ ಚೆನ್ನಾಗಿದೆ ಇದು, ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ತುಂಬ ಆಗ್ತದೆ ಕೂಡ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಹಣ್ಣಾದರೆ ಅದು ಕಪ್ಪು ಬಣ್ಣಕ್ಕೆ ತಿರುಗ್ತದೆ. ಇಲ್ಲಿ ನೋಡಿ, ನವಿಲುಗಳು ಬರ್ತಾ ಇದೆ. ಇದು ಕೂಡ ಹಾಗೆ ಪ್ರತಿ ವರ್ಷ ಕೂಡ ಬರ್ತವೆ ನವಿಲುಗಳು. ಇದೀಗ 2 ಮಾತ್ರ ಸಿಕ್ಕಿದೆ, ಇನ್ನು ಉಳಿದದೆಲ್ಲ ಆಚೆ ಕಡೆ ಹಾರಿ ಹೋಯಿತು ನಾವು ವಿಡಿಯೋ ಮಾಡುವಾಗ. ಇದರದ್ದು ಒಂದು ಉಪದ್ರ ಅಂದರೆ ಹೂವಿನ ಗಿಡಗಳ. ಫ್ರೆಂಡ್ಸ್, ಇವತ್ತು ನನ್ನ ಫ್ರೆಂಡ್ ಸರೋಜಕ್ಕ ಅಂತ ಬಂದಿದ್ದರು. ಅವರು ನೋಡಿ ಇಷ್ಟೆಲ್ಲ ಗಿಡಗಳನ್ನು ತಂದಿದ್ದಾರೆ. ಅವರು ತಂದ ಗಿಡಗಳು ನನ್ನ ಹತ್ರ ಯಾವುದೂ ಇಲ್ಲ, ಬೇರೆ ವೆರೈಟಿಯದು. ತುಂಬ ಚೆನ್ನಾಗಿದೆ. ಇಂಪೇಶ ಕೂಡ ನೆಟ್ಟಿದ್ದೇನೆ. ಮಳೆ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ಮಳೆ ನೀರಿಗೆ ಇಟ್ಟಿದ್ದೇನೆ. ಥ್ಯಾಂಕ್ ಯು ಸರೋಜಕ್ಕ. ಹಾಗೆ ಇಲ್ಲಿ ಒಂದು ಟೈಗರ್ ಸೇವಂತಿಗೆದು ಗಿಡ, ಆಮೇಲೆ ಗುಲಾಬಿದ್ದು, ಆಮೇಲೆ ಜರ್ಬೆರ, ಹೀಗೆ ತುಂಬ ಗಿಡ ತಂದಿದ್ದಾರೆ. ಇದನ್ನೆಲ್ಲ ಈಗ ನಡಬೇಕಷ್ಟೇ, ಮಳೆ ಬಿಡಲಿ ಅಂತ ಕಾಯ್ತಾ ಇದ್ದೇನೆ. ತುಂಬ ಕ್ಯೂಟಾಗಿದೆ ಇದು ನೋಡಿ. ನನ್ನ ಸರೋಜಕ್ಕನ ಹಾಗೆ ಅವರ ಥರನೇ ಕ್ಯೂಟ್ ಇದೆ. ಹಾಗೆ ಇದನ್ನು ಕೊಟ್ಟಿರೋದು ನನಗೆ ಶಿಲ್ಪ ಅಂತ. ಶಿಲ್ಪ ಕೂಡ ತುಂಬ ಗಿಡ ಕೊಟ್ಟಿದ್ದಾರೆ. ಅದರಲ್ಲಿ ಇದೊಂದು ತುಂಬ ಇಷ್ಟದ ಗಿಡ, ಮತ್ತಿದು 1000 ಮದರ್, ಇದು ಕೂಡ ಶಿಲ್ಪ ಕೊಟ್ಟಿದ್ದು. ಇಲ್ಲಿ ನೋಡಿ, ಪೈನಾಪಲ್ ಶೋದು. ಆಮೇಲೆ ಇದು ಇನ್ನೂ ಕೆಲವು ಗಿಡ ಕೊಟ್ಟಿದ್ದಾರೆ. ಜೋರು ಮಳೆ ಬರೋದ್ರಿಂದ ತೆಗಿಲಿಕ್ಕೆ ಆಗ್ತಾ ಇಲ್ಲ ವಿಡಿಯೋ. ಥ್ಯಾಂಕ್ ಯು ಶಿಲ್ಪ. ಇನ್ನು ನನ್ನ ಕ್ಲೋಸ್ ಫ್ರೆಂಡ್ ಅಂದರೆ ರಮಾಕಾಂತಿ ಅಂತ ಹೇಳಿದ್ದೆಲ್ಲ, ಅವರು ನರ್ಸರಿ ಇದ್ದವರು. ಅವರು ತುಂಬ ಗಿಡ ಕೊಟ್ಟಿದ್ದಾರೆ ನನಗೆ. ನೋಡಿ, ಇಲ್ಲೆಲ್ಲ ನೆಟ್ಕೊಂಡಿದ್ದೇನೆ. ಇದೆಲ್ಲ ಅವರು ಕೊಟ್ಟಿರೋ ಗಿಡಗಳು. ಹಾಗೆ ದಾಸವಾಳ ಕೂಡ ಕೊಟ್ಟಿದ್ದಾರೆ. ಹೂವಾಗಲಿಲ್ಲ, ಮೊಗ್ಗು ಎಲ್ಲ ಬಂದಿದೆ ಇದರಲ್ಲಿ, ನೋಡುವ ಹೂವಾದಮೇಲೆ. ಮತ್ತು ಇಲ್ಲಿ ನೋಡಿ, ಬಿಗುನಿಯ ವೈಟ್, ಆಮೇಲೆ ಇದೆಲ್ಲ ರೋಸ್ ಎಲ್ಲ, ಇದೆಲ್ಲ ಅವರು ಕೊಟ್ಟಿದ್ದು, ರಾಮಕಾಂತಿಯವರು. ಈ ಕಡೆ ನೋಡಿ, ಇದು ಕೂಡ ಎಲ್ಲ ಅವರು ಕೊಟ್ಟಿರೋದು ನನಗೆ. ಅದು ಅವ್ರ ನರ್ಸರಿ ಫ್ರೆಂಡ್ ನಂದು. ಕಳೆದ ಸಲ ಕೂಡ ತುಂಬ ಡೈಲಿ ಗಿಡವನ್ನು ಕೊಟ್ಟಿದ್ದಾರೆ ಅವರು ನನಗೆ. ಈ ಸಲ ಕೂಡ ತುಂಬ ಗಿಡ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ರಮಾಕಾಂತಿ ಅವರೇ. ಗೊತ್ತಾ, ಇವರು ಸ್ಪೆಷಲ್ ಪರ್ಸನ್. ಅಂದರೆ ಎಲ್ಲ ನರ್ಸರಿಯವರು ಈಗ ಗಿಡಗಳನ್ನು ಕೊಡ್ತಾರೆ, ನಮಗೆ ಎಲ್ಲ ಮಾಡ್ತಾರೆ. ಆದರೆ ಇವರು ಏನು ಹೇಳ್ತಾರೆ ಅಂದರೆ, ಯಾರು ಗಿಡಗಳನ್ನು ಕೊಂಡೋಗ್ತಾರೆ ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅವರಿಗೆ. ಹಾಗೆ ಅಂದರೆ ಅವರದ್ದು ಸಾಯಬಾರ್ದು, ಯಾವ ಗಿಡ ಕೂಡ ಸಾಯಬಾರ್ದು ಅಂತ ಆಸೆ ಅವ್ರದ್ದು ತುಂಬ. ಇಂಥವ್ರು ಸಿಗೋದು ತುಂಬ ಕಡಿಮೆ ಅಲ್ವಾ. ಇದು ನೋಡಿ, ಬಿಗುನಿಯಾ. ಮೇಡಮ್, ಇದಕ್ಕೆಲ್ಲ ಎಷ್ಟು? ಇದು ಟ್ಯೂಬರ್ ರೋಸ್ ಅಂತ ಹೇಳ್ತಾರೆ. ಹಾಂ, ಟ್ಯೂಬರ್ ರೋಸ್ ಅಂತ ಕೂಡ ಹೇಳ್ತಾರೆ. ಇದು ಇದರಲ್ಲಿ ಟ್ಯೂಬರಲ್ಲೇ ಆಗುವಂಥದ್ದು. ಇದಕ್ಕೆ ನೇರವಾಗಿ ಮಳೆ ಬೀಳಬಾರ್ದು, ಮತ್ತು ನೇರವಾಗಿ ಬಿಸಿಲು ಸಹ ಹೂವು 2-3 ದಿನ ನಿಂತಿದೆ, 1 ವಾರ ಸಹ ನಿಂತಿದೆ, ಏನಾಗೋದಿಲ್ಲ. ರೋಸ್ ಥರನೇ ಹೌದು. ಇದರಲ್ಲಿ ಕಲರ್ಸ್ ಇದೆ, ಯೆಲ್ಲೋ ಕಲರ್ ಇದೆ, ವೈಟ್ ಇದೆ, ರೆಡ್ ಇದೆ, ತುಂಬ ಕಲರ್ಸ್ ಕೂಡ ಇದೆ ಇದರಲ್ಲಿ. ಇವರಿಗೂ ಕೂಡ ತುಂಬಾ ಇಷ್ಟ ಗಿಡ ಮಾಡುವುದು, ಗಿಡ ನೆಡುವುದೆಲ್ಲ ತುಂಬ ಇಷ್ಟ. ಇಲ್ಲಿ ನೋಡಿ, ಕೆಳಗಡೆ ಕೂಡ ತುಂಬ ಗಿಡ ಇಟ್ಟಿದ್ದಾರೆ. ಅಮೇರಿಕನ್ ರೆಸಿನಿ ಅಂತ ಹೇಳ್ತಾರೆ. ಇದು ತುಂಬ ಕಾಸ್ಟ್ಲಿ ಗಿಡ, ನೋಡಲಿಕ್ಕೆ ಭಾರಿ ಚೆನ್ನಾಗಿದೆ. ನೋಡಿದ್ರಲ್ಲ, ಇಲ್ಲೆಲ್ಲ ಇಂಡೋರ್ ಪ್ಲಾಂಟ್ಸ್ ಇಟ್ಟಿದ್ದಾರೆ.
ಅವರಿಗೆ ಅದ್ರ ಪರಿಚಯ ಹೇಳ್ತಾರೆ. ಈ ಒಂದು ಕಲರ್ ಇದೆ, ಇದು ಪೆರು ಅಂತ ಹೇಳ್ತಾರೆ, ಪೆರು ಗಿಡ ಅಂತ ಹೇಳ್ತಾರೆ. ಅದು ಸ್ವಲ್ಪ ಇದು ಬ್ಲ್ಯಾಕ್ ಮನಿ ಪ್ಲಾಂಟ್, ಅಡಿಭಾಗದಲ್ಲಿ ಒಂದು ಕಲರ್ ಇದೆ ಬ್ಲ್ಯಾಕ್. ಇದು ಪಿಟೂನಿಯಾ, ಲೀವ್ ಪಿಟೂನಿಯಾ. ಅದರಲ್ಲಿ ಇದು ಎಪಿಷಿಯಾ, ಇದು ಎಪಿಷಿಯಾ ಇದೆ, ಇದು ರೆಡ್ ಫ್ಲವರ್. ಇದರಲ್ಲಿ ಕಲರ್ ಉಂಟಲ್ಲ, ಇದರಲ್ಲಿ ಕಲರ್ ಉಂಟು, ಇದು ಯೆಲ್ಲೋ ಫ್ಲವರ್. ಇದು ರಿಯೋದಲ್ಲಿ ಒಂದು ಗಿಡ, ಇದರ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ. ತುಂಬ ಖುಷಿಯಾಗಿ ಬರ್ತದೆ, ಬಿಡುತ್ತಾ ಇರ್ತದೆ. ಮತ್ತೆ ಇದು ಇದು ಇಲ್ಲಿ ಕೂಡ ಡ್ರೆಸ್ಸಿನಾ ಅಂತ ಹೇಳ್ತಾರೆ, ಹೆಸರು ಸರಿಯಾಗಿ ಗೊತ್ತಿಲ್ಲ ನನಗೆ. ತುಂಬ ರೇರ್ ಪ್ಲಾಂಟ್ ಅಲ್ಲಿ ಒಂದು. ಇಲ್ಲಿ ನೋಡಿ ಆರ್ಕಿಡ್ ಎಷ್ಟು ಸುಂದರವಾಗಿದೆ. ಡೆಂಡ್ರೋವಿಯಾ ಅಂತ ಹೇಳ್ತಾರೆ. ಹಾಂ, ಪರಿಮಳ ನಾನು ಫಸ್ಟ್ ಟೈಮ್ ಕೇಳಿದ್ದು ಪರಿಮಳ. ಇದರಲ್ಲಿ 2-3 ಕಲರ್ ಇದೆ. ಇದು ಪಿಟೂನಿಯಾದಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ. ಇದು ಒಂಥರ ಕಲರ್, ಇದು ಒಂದು ಕಲರ್. ಇದನ್ನು ನಾವು ಪ್ಲಾಂಟ್ ತುಂಬ ಕಲರ್ ಬರ್ತದಲ್ಲ ಮೇಡಮ್. ಇದು ನೋಡಿ ತುಂಬ ಚೆನ್ನಾಗಿದೆ. ತುಂಬ ಅಟ್ರಾಕ್ಷನ್ ಇದೆ ಈ ಗಿಡ. ಇದಕ್ಕೆ ಜಾಸ್ತಿ ಬಿಸಿಲು ಬೇಡ, ಹಾಂ, ಸ್ವಲ್ಪ ಶೇಡ್ ಏರಿಯಾದಲ್ಲಿ ಇಟ್ಟು ನೀರು ಕೊಟ್ಟರೆ ಎಷ್ಟು ಚೆನ್ನಾಗಿ ಕಲರ್ ಲಿಮಿಟೆಡ್. ಲಿಮಿಟೆಡ್. ಆದರೆ ಮೇಂಟೆನೆನ್ಸ್ ತುಂಬ ಸುಲಭ. ಹಾಂ ಹಾಂ ಸ್ವಲ್ಪ ನೀರು ಹಾಕಿದ್ರೆ ಹಾಂ. ಏನು ಡ್ರೈ ಆದಾಗ ಮಾತ್ರ ನೀರು ಹಾಕಲಿಕ್ಕೆ. ಮೇಂಟೆನೆನ್ಸ್ ಇಲ್ಲ. ಹಾಂ ಹಾಂ ಒಳ್ಳೆ ನೀರು ಹಾಕಿದ್ರೆ ತೊಂದರೆ ಇಲ್ಲ. ಇಷ್ಟು ಹಾಂ, ಕೋಲಿಯಸ್ ಇದು ಹಾಂ variety. ಹಾಂ. ಇದೆಲ್ಲ ಇದರಲ್ಲಿ ಇನ್ನೊಂದಿದೆ, 2 ಕಲರ್ ಇದೆ, ಇಲ್ಲಿ ಒಂದು ಕಲರ್ ಹಾಂ, ಇದೆ, 2 ಕಲರ್. ಹಾಂ. ಇದೆಲ್ಲ ಆ್ಯಂಥೋರಿಯಂ. ಆಂಥೋರಿಯಮ್ಸ್. ಆ್ಯಂಥೋರಿಯಂ ಇದು ತುಂಬ ಒಂದು ಕಲರ್. ಟೇಬಲ್ ಟಾಪ್ ಅಂತ ಹೇಳ್ತಾರೆ, ದೊಡ್ಡದಾಗುದಿಲ್ಲ. ಇದು Miniature. ಮಿನಿಯೇಚರ್ ಟೇಬಲ್ ಟಾಪ್. ಹಾಂ, ಗಿಫ್ಟ್ಸ್ ಎಲ್ಲ ಮಾಡಲಿಕ್ಕೆ ಒಳ್ಳೆಯದು. ಒಳ್ಳೆ. ಇದು ಡಬಲ್ ವೆರಿಗೇಟೆಡ್ ಅಲ್ಲ. ಹಾಂ ಹಾಂ. ಅದರಲ್ಲಿ ಹೂವಾಗ್ತದೆ ಇಲ್ಲ ನಮಗೆ. ಹಾಂ, ಟೈಮ್ ಬೇಕು. ಅದರಲ್ಲಿ ಬೇರೆ ಗಿಡ ಅಲ್ಲ, ಸ್ವಲ್ಪ ಕಲರ್ ಪಿಂಕ್ ಇದೆ ಇದಕ್ಕೆ. ಅದ್ರ ತುದಿಯಲ್ಲಿ ರೆಡ್ ಕಲರ್ ಬರ್ತದೆ. ಇದರಲ್ಲಿ ಫ್ಲವರ್ ಆಗ್ತದೆ. ಫ್ಲವರ್ ಆಗ್ತದೆ, ಫ್ಲವರ್ ಆದರೆ ಅದಕ್ಕಿಂತ ಸಾಕು ಮತ್ತೆ ನೀರು ಹಾಕ್ಬೇಕು. ಅದೇ ನೋಡಿದೆ ನಾನು ಅದರಲ್ಲಿ ಫ್ಲವರ್ ಆಗಿದೆ. ಇವಾಗೆಲ್ಲ ಒಂದು ಹಾಕಿದ್ದೊಂದು ಸಲ ಸೇಲ್ ಆಯ್ತಲ್ಲ, ಇದು ತುಂಬ ಗಿಡ ಸ್ವಲ್ಪ ಹೋಗಿದೆ. ಇದೆಲ್ಲ ಅಡೇನಿಯಾ. ಎಷ್ಟು ಚೆಂದ ಉಂಟು. ಚೆನ್ನಾಗಿ ಬರ್ತದೆ. ಇಲ್ಲಿ ಒಂದು ಸ್ವಲ್ಪ ಮುಖ ಥರ ಇದೆ ಪಾಟಿಗೆ. ಇದು ಹೇರ್ ಥರ ಚೆನ್ನಾಗಿ ಕಾಣ್ತದೆ. ಕಾಣ್ತದೆ. ಮತ್ತೆ ನಾವು ಈಗ ಪೈಪಲ್ಲಿ ಇಟ್ಟಿಲ್ಲ, ಹಾಂ, ಮತ್ತೆ ಮೇಲೆ cover ಬರ್ತದೆ. ಹಾಕಿ. ಹಾಂ. ಸ್ವಲ್ಪ shade ಇದೆ. ಪೇಪರ್ ಗಿಡವೇ. ಹಾಂ ಇದು ಗಾರ್ಡ್ ಆಫ್ ಪ್ಯಾರಡೈಸ್ ಅಂತ ಹೇಳ್ತಾರೆ. ಹಾಂ, ಬೇಡ ಅದಿದ್ದೆ ನಾನು. ತುಂಬ ಚೆಂದ ಇದೆ ಕಲರ್. ಕನಕಾಂಬರ. Actually ದೊಡ್ಡ ಪಾಟಲ್ಲಿ ಹಾಕಿದ್ರೆ ಈ ಥರ ಫ್ಲವರ್ ಆಗ್ತದೆ. ಹಾಂ, ತುಂಬ ಫ್ಲವರ್ ಆಗ್ತದೆ. ಹಾಂ ಮತ್ತೆ ಎಲೆ ಸಹ ವಿರಿಗಿದೆ. ಹಾಂ, ಬ್ರೊಮಿಲಿಯಾಡ್ಸ್. ಚೆನ್ನಾಗಿ. ಇದು ಇಲ್ಲಿ ರಬ್ಬರ್ ಇಂಡೋರ್ ಅಲ್ಲ, ಅದು ಫುಲ್ಲು. ವೆರಿಗೇಟೆಡ್. ಇದು ಕೂಡ ವೆರಿಗೇಟೆಡ್ ಅಲ್ವಾ? ಹಾಂ. ಇದು ಯಾವುದು?
ಹೇಳಿದ್ರಿ ನೀವು? ಇದರಲ್ಲಿ ಪಿಂಕ್ ಪಿಂಕ್ ಬರ್ತದೆ ಎಲೆ ತುಂಬ ಚೆಂದ ಉಂಟು. ತುಂಬ ಚೆಂದ. ಚಿಕ್ಕದ ಹಾಕಿದ್ರೆ ತುಂಬಾ ಆಗ್ತದೆ. ತುಂಬಾ ಆಗ್ತದೆ, ಮನೆಯೊಳಗೆ ಇಡ್ಬೋದು. ಇದು ತುಂಬಾ ಇದೆ ನೋಡಿ, ತುಂಬಾ ಗಿಡ ಇದೆ, ದೊಡ್ಡ ಗಿಡ ಇದೆ. ಮಿಲ್ಕಿ ಬ್ಯಾಂಬೂ. ಮಿಲ್ಕಿ ಬ್ಯಾಂಬೂ ಅಂತ ಇದು ಸಹ ಮನೆಯೊಳಗೆ ಇಂಡೋರ್ ಇಡ್ಬೋದು. ಅದರಲ್ಲಿ ಇನ್ನೊಂದು ವೆರೈಟಿ ಇದೊಂದು ಈ ಗಿಡ, ಇದು ಮಿಲ್ಕಿ ಬ್ಯಾಂಬೂ. ಇದು ಸಹ ಮಿಲ್ಕಿ ಬ್ಯಾಂಬೂ ಒಂದು ಆದರೆ ಇದನ್ನು ಹೇಳ್ಬೋದು ಮಿಲ್ಕಿ ಬ್ಯಾಂಬೂ ಯಾಕಂದ್ರೆ ಬಿಳಿ ಬಿಳಿ ಉಂಟಲ್ಲ. ಅದು ಒಂದು ಥರ, ಇದು ಒಂದು ಮಿಲ್ಕಿ ಬ್ಯಾಂಬೂ. ಇದು ಸಹ ಅದೇ ವೆರೈಟಿ ಈ ಗಿಡ. ಹ್ಯುಮಿಡಿಟಿ ಜಾಸ್ತಿ ಬೇಕು, ಬಿಸಿಲು ಕಾಟಿಯೇ ಬರ್ತದೆ. ನೀರು ಇಷ್ಟ ಎಷ್ಟು ನೀವು ಇಂಡೋರಲ್ಲಿ ಟ್ರಸ್ಟ್ ಒಳ್ಳೆಯದು. ತುಂಬ ಹ್ಯುಮಿಡಿಟಿ ಬರ್ತದೆ. ತುಂಬ ಚೆಂದ. ತುಂಬ ಚೆಂದ. ಸಂಜೆ ಹೊತ್ತಾಗುವಾಗ ಪ್ಲಾಸ್ಟಿಕ್ ಎಲೆ ಥರ ಸಂಜೆ ಹೊತ್ತಾಗುವಾಗ ಹೀಗೆ ಬಾಡ್ತದೆ. ಒಳಗೆ ಬಾಡ್ತದೆ. ಇದು ಒಂದು ಅದರಲ್ಲಿ ಪಿಕಾಕ್ ಅಂತ ಹೇಳ್ತಾರೆ. ಚೆಂದ ಇದೆ. ಇದು ಕೂಡ ಸೇಮ್ ಪ್ಲಾಸ್ಟಿಕ್ ಎಲೆ ಥರನೇ. ಎಗ್ಲೋನಿಮ. ಇದು ಎಗ್ಲೋನಿಮ ವೈಟ್. ಜಿಜಿ ಸಾಂಬ್ರೆ ಅಂತ ಹೇಳ್ತಾರೆ. ಇದರಲ್ಲಿ ತುಂಬ ಚೆಂದ. ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆಂದ. ತುಂಬ ಚೆನ್ನಾಗಿದೆ. ಸ್ಯಾಟಿನ್ ಮಾಡ್ಬೋದು. ಸ್ಯಾಟಿನ್ ಪರ್ಪಸ್. ಇದು ಹ್ಯಾಂಗಿಂಗು ಮಾಡ್ಬೋದು. ಇದರಲ್ಲಿ 2-3 ವೆರೈಟಿ ಇದೆ. ಎಲ್ಲ ಸಣ್ಣ ಮಾಡಿ ಫಿಲೋಡೆಂಡ್ರನ್ ವೈಟ್ ಪೀಸ್, ಅದು ಪಿಂಕ್ ಪೀಸ್, ವೈಟ್ ಪೀಸ್ ಅಲ್ಲ, ಇದರಲ್ಲಿ ವೈಟ್ ಪೀಸ್. ಅದು ಫಿಲೋಡೆಂಡ್ರನ್ ಮೂನ್ ಲೈಟ್. ಅದು ರಬ್ಬರ್ ಸ್ಟ್ಯಾಂಡ್. ಅದು ಅಲ್ಲೇ ಪೀಸ್ ಒಂದು ವೆರೈಟಿ. ತುಂಬ ಡಿಮ್ಯಾಂಡೆಡ್ ಇದೆ. ತುಂಬ ಜನ ಕೇಳೋಗಿದ್ದಾರಲ್ಲ, ಎಷ್ಟು ಜನರು ಸಿಗೋದು. ವೆಲ್ವೆಟ್ ಅಲೆಪಿಸಿ ಅಂತ ಹೇಳ್ತಾರೆ. ಇದರ ಎಲೆಗೆ ಒಂದು ತುಂಬ ಶೈನಿಂಗ್ ಇದೆ. ಮತ್ತೆ ಮುಟ್ಟುವಾಗ ಹೀಗೆ ವೆಲ್ವೆಟ್ ಥರನೇ ಇದೆ ಅಲ್ಲ. ಅದ್ರ ದಪ್ಪ ಇದೆ ಎಲೆ. ಮತ್ತೆ ಇದನ್ನು ನೆಡುವಂಥದ್ದು ನಮ್ಮ ಕೊಕೊಪೀಟ್ ಮತ್ತೆ ಪರ್ಲೈಟ್ ಎಲ್ಲ ಹಾಕಿ ನೆಟ್ಟರೆ ಚೆನ್ನಾಗಿರ್ತದೆ. ಅದಕ್ಕೆ ನೀರಿನ ಜಾಸ್ತಿ ಅವಶ್ಯಕತೆ ಬರುವುದಿಲ್ಲ. ನಿಮಗೆ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಒತ್ತೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. la 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 la